ಸಿದ್ದೇಶ್ವರ್ಗ ಒಂದು ಮಾತು ಕೇಳ್ತಾಳ. ಏನಂತ ಕೇಳಿದವ ಪಾರ್ವತ ದೇವಿ? ಏನೋ ಅಮೋಘ ಸಿದ್ಧ, ಅಮೋಘ ಸಿದ್ಧ, ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನ ಕೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಕೇಳಿದ್ರು. ಅವಾಗ ಅಮೋಘ ಸಿದ್ಧ ಏನ್ ಹೇಳ್ದವ ತಾಯಿಗೆ? ಅವಾಗ ತಾಯಿಗೆ ಮಗ ಹೇಳ್ತಾನ, ಏನಂತ ಹೇಳ್ದ ಅಮೋಘ ಸಿದ್ಧ? ತಾಯಿ ಹರ ಮುನಿದ್ರೆ ಗುರು ಕಾಯ್ತಾನ, ಗುರು ಮುನಿದ್ರಿ ಧರಣಿ ಮ್ಯಾಲ ಕಾಯೋರು ಯಾರು ಇಲ್ಲ. ಹೌದು, ನನಗ ನನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನ. ಅವಾಗ ತಾಯಿಗೆ ಹೆಂಗಾತವ? ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಹೊಟ್ಟೆ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದವ, ಹೌದು. ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ. ಏನಂತ ಪರೀಕ್ಷೆ? ಎಂತ ಪರೀಕ್ಷೆ? ಎಂತದವ? ನಿನ್ನ ಗುರು ಹೆಚ್ಚಿನವಾಗಿಲ್ಲ ಅಂದ ಬಳಕ, ನಿನ್ನ ತಂದೆ ಹೆಚ್ಚಿನವಾಗಿಲ್ಲ ಅಂದ ಬಳಕ, ಹೌದಾ? ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪು ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಕರೆ ಆದ್ರ, ಮಾಡಿದ್ದೆ ಕರೆ ಆದ್ರ ಈ ಜಗತ್ತಿನಾಗ ನಿನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ಒಪ್ಪುಗೊತ್ತಿನ ಅಂತ ಹೇಳಿ. ಹೌದು, ಯಾರು? ಖಾಸ ಮಗನಿಗೆ ತಾಯಿ ಪಾರ್ವತಿ ಕಾಡಲ್ಲಕ್ಕೆ ನಿಂತರು. ಹೌದವ, ಹೌದು. ಅವಾಗ ಅಮೋಘ ಸಿದ್ಧ ಏನ್ ಮಾಡ್ದ? ಎಂತ ಪರೀಕ್ಷೆ ಇಟ್ಟ? ಎಂತವ? ಹುಳ ಮುಟ್ಲಾರ ಹೂವ ಕಪ್ಪು ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಕರೆ ಆದ್ರ, ಈ ಜಗತ್ತಿನಾಗ ನಿನ್ನ ತಂದೆ ಹೆಚ್ಚಿನವ, ನಿನ್ನ ಗುರು ಹೆಚ್ಚಿನವ ಅಂತ ಹೇಳಿ ಒಪ್ಪುಗೊತ್ತಿನ ಅಂತ ಹೇಳಿ ತಾಯಿ ಪಣ ತಾಕದು. ಅವಾಗ ಅಮೋಘ ಸಿದ್ಧ